Hi guys, welcome back to my channel. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಅಲ್ಲಿ 2 ದಿನದ್ದು ಅಂದ್ರೆ ನಿನ್ನೆ ನಾವು ಮನೆಯಲ್ಲಿ ಒಂದಷ್ಟು ರೆಸಿಪಿ ಮಾಡಿದ್ವಿ ಅಂಡ್ ಮನೆ ಇವಾಗ ಶಿಫ್ಟ್ ಮಾಡ್ತಾ ಇರೋದ್ರಿಂದ ಒಂದಷ್ಟು ಡಿಕ್ಲಟರ್ ಪ್ಯಾಕಿಂಗ್ ಎಲ್ಲ ನಡೀತಾ ಇದೆ. ಸೊ ಅದರದ್ದು ಒಂದಷ್ಟು ಗ್ಲಿಮ್ಸ್ ಇವತ್ತಿನ ವಿಡಿಯೋದಲ್ಲಿ ನೋಡ್ಬೋದು. ಅದ್ರ ಜೊತೆಲಿ ನಾನು ಪ್ರಾಂಕ್ ವಿಡಿಯೋದಲ್ಲಿ ಒಂದಷ್ಟು ಕ್ವೆಶ್ಚನ್ಸ್ ಬಂದಿದೆ, ಒಂದಷ್ಟು ಕಮೆಂಟ್ಸ್ ಬಂದಿತ್ತು, ನಾನೇ ಅದನ್ನ ಡಿಲೀಟ್ ಮಾಡಿದೆ. ಸೊ ಅದ್ರ ಬಗ್ಗೆನೂ ಒಂಚೂರು ಮಾತಾಡೋದಿದೆ. ಸೊ ಅದನ್ನು ಈ ವ್ಲಾಗ್ ಅಲ್ಲಿ ಮಾತಾಡ್ತೀನಿ. ಅಂಡ್ ಏನಪ್ಪ ಮನೆ ಎಷ್ಟು ಸೈಲೆಂಟ್ ಆಗಿದೆ ಅಂತ ಅನ್ಕೊಬೋದು. ವೀರನ್ನ ನಮ್ಮ ಅತ್ತೆ ಕರ್ಕೊಂಡು ಆಚೆ ಹೋಗಿದ್ದಾರೆ. ಅವನಿಗೆ ಸ್ವಲ್ಪ ಈ ಮನೆ ಶಿಫ್ಟಿಂಗ್ ಅಲ್ವಾ, ಡಸ್ಟ್ಗೂ ಏನೋ ಸ್ವಲ್ಪ ನಗಡಿ ಥರ ಆಗ್ಬಿಟ್ಟಿದೆ. ಸೊ ಹಾಗಾಗಿ ವ್ಲಾಗ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಇಲ್ಲೇ ಇರಬೇಕು, ಟಿ ವಿ ನೋಡಬೇಕು, ಆಮೇಲೆ ಅವ್ನಿಗೊಂದು ಸ್ವಲ್ಪ ಕಿರಿಕಿರಿ ಆಗ್ತಾ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಮ ಇಲ್ಲಿ ಹಸುಗಳು ಬರುತ್ತೆ, ಸೊ ತೋರಿಸ್ತೀನಿ ಅಂತ ನಮ್ಮ ಅತ್ತೆ ಕರ್ಕೊಂಡೋದ್ರು. ನನಗೆ ಸಿಕ್ಕಿದ್ದೆ ಚಾನ್ಸ್ ಅಂತ ವೀಡಿಯೋ ಮಾಡೋಕ್ಕೆ ನಿಂತ್ಕೊಂಡ್ಬಿಟ್ಟೆ. ಆ್ಯಂಡ್ ಇವತ್ತು ನಾನು ಈ ಡ್ರೆಸ್ನ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ತೊಗೊಂಡಿದ್ದೆ ಆಯಿತಾ. ಸ್ವಲ್ಪ ಲೂಸ್ ಇದೆ ಬಟ್ ಕಂಫರ್ಟಬಲ್ ಇದೆ. ಇಲ್ಲಿ ಸ್ವಲ್ಪ ಲೂಸ್ ಆಗೋಯ್ತು ನನಗೆ. ಇಲ್ಲೇನಾದರೂ ಆಲ್ಟ್ರ್ ಮಾಡಿಸ್ಬೇಕು ಸ್ವಲ್ಪ, ಏನಾದರೂ ಈ ಥರ. ಇಲ್ಲಿ ಸ್ವಲ್ಪ ಲೊಳ ಅಂತ ಇದೆ. ಆ್ಯಂಡ್ ಈ ಥರ ಒಂದು ಸ್ಲೀವ್ ಇದೆ. ಇದು ನನಗೆ ಅಷ್ಟು ಇಷ್ಟ ಆಗಲ್ಲ, ಯಾಕಂದರೆ ನನಗೆ ಕೈ ಸರ್ಜರಿ ಆಗಿರೋದ್ರಿಂದ ಇದೇನೆಂದರೆ ಹಿಂಗೆ ಇಟ್ದಂಗೆ ಅನಿಸುತ್ತೆ. ನಂಗೆ ಅದಷ್ಟು ಇಷ್ಟ ಆಗಲ್ಲ. ಸ್ವಲ್ಪ ಫ್ರೀ ಆಗಿರಬೇಕು. ಅದು ಬಿಟ್ಟು ಪ್ರಿಟಿ ಡ್ರೆಸ್. ಚೆನ್ನಾಗಿದೆಯಾ? ಸಾಕಿದ್ರೆ ಹೇಳಿ. ಲಿಂಕ್ ಸಿಕ್ಕಿದ್ರೆ ಕಳಿಸ್ತೀನಿ. ತುಂಬ ಸ್ವಲ್ಪ ಹಳೆ ಬಟ್ಟೆ, ಅಂದರೆ ಅವಾಗ ತರಿಸ್ಕೊಂಡಿರೋದು, ಆನ್ಲೈನಲ್ಲೇ ತರಿಸಿರೋದು. ಬಟ್ ತುಂಬ ದಿನ ಆಗಿದೆಯಲ್ವ, ಮೇ ಬಿ ಇರುತ್ತೋ ಅಲ್ವ, ಔಟ್ ಆಫ್ ಸ್ಟಾಕ್ ಆಗಿರುತ್ತೋ ಏನೋ ಗೊತ್ತಿಲ್ಲ. ಸಿಕ್ಕಿದ್ರೆ ಕಳಿಸ್ತೀನಿ, ನೋಡೋಣ, ಹುಡುಕ್ತೀನಿ. ಆ್ಯಂಡ್ ಆಯಿಲ್ದು ಅಷ್ಟೇ, ಆಯಿಲ್ ಬಾಟಲ್ದು ನಾನು ವಿಡಿಯೋದ್ರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಇಲ್ಲಾಂದರೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ಯಾರಿಗಾರು ಬೇಕಂದರೆ ಹೋಗಿ ಚೆಕ್ ಮಾಡಿ. ಸೊ ಬನ್ನಿ, ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಈ ನಡುವೆ ಅಂತೂ ಹೊಸ ಸಬ್ಸ್ಕ್ರೈಬರ್ಸ್ ಬರ್ತಾ ಇದ್ದಾರೆ. ಸೊ ನೀವು ಏನಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಸ್ನ ನೋಡ್ತಾ ಇದ್ರೆ ಒಳ್ಳೆ ವೀಡಿಯೋಸ್ ಬೇಕು, ಡೈಲಿ ವ್ಲಾಗ್ಸ್ ಬೇಕು, ಆ್ಯಂಡ್ ನಮ್ಮ ಜೊತೆ ಹಂಗೆ ಕನೆಕ್ಟ್ ಆಗಿರಬೇಕು ಅಂತ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ಬೋದು. ಒಂದು ನೋಡಿರ್ತೀರಾ, ಇನ್ನೊಂದು ನಿಮ್ಮದು ಅಪ್ಡೇಟ್ ಅಂದರೆ ನಿಮಗೆ ನೋಟಿಫಿಕೇಶನ್ ಬರದೇ ಹೋಗಿರ್ಬೋದು, ನೀವೊಂದು ಸ್ಕಿಪ್ ಮಾಡ್ಬೋದು. ಸೊ ಅದ್ರ ಬದಲು ನನ್ನ ನೋಟಿಫಿಕೇಶನ್ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿರುತ್ತೆ, ನನಗೂ ಕೂಡ ಇಷ್ಟ ಆಗುತ್ತೆ. ನನ್ನ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾ ಇದ್ದಾರೆ ಅನ್ನೋ ಒಂದು ಖುಷಿ ಇರುತ್ತೆ. ಸೊ ಓಕೆ, ಬನ್ನಿ ನೋಡೋಣ. ಓಕೆ, ಇವತ್ತು ಪಪ್ಪಾಯ ಕೊಯ್ದ್ವಾ, ಅದರೊಳಗಡೆ ಒಂದು ಬೇಬಿ ಇದೆ ನೋಡಿ. ಸೇಮ್ ಅದೇ ಥರ ಇದೆ. ಎಷ್ಟು ಕ್ಯೂಟಾಗಿ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಅಲ್ವಾ. ವೀರು ನಾನು ತಿಂತೀನಿ ಅಂತ ಅವನಿದ್ನ. ಆ ಸ್ಕ್ಯಾನ್ ಎಲ್ಲ ಮಾಡಿದಾಗ ಅವ್ರು ತೋರಿಸಿರ್ತಾರಲ್ಲ, ಹಾಗೆ ಹಿಂಗೆ ಇರುತ್ತೆ. ಒಂದ್ ತಿಂಗಳು ಆ ಥರ. ಪಾಪು ಮಗು ಥರನೇ ಇಲ್ವಾಪ? ಹಾಂ, ಇದು ಹಿಂಗೆ ಇಲ್ಲಿರೋದು ಇದೆಲ್ಲ ನೋಡು, ಎಲ್ಲ ಇದು ಹಾಕಿದ್ರೆ ಬರುತ್ತಾ? ಬಂದ್ರೆ ಬರ್ಬೋದು, ತಿನ್ನಪ್ಪ. ಇನ್ನೊಂದು ಪೈಪಯ್ಯ, ವಾಟರ್ ಮೆಲನ್, ಕಾಫಿ 1 ಕಾಫಿ. ಬಸ್ಸಾರು ಮಾಡಕ್ ಬರಲ್ವೇಮ್ಮ? ಬರುತ್ತೆ. ಮತ್ತೆ ಈ ಎಲೆಕೋಸ್ ಬಸ್ಸಾರು ಮಾಡಿಲ್ಲ ನಾನು ಯಾವತ್ತು. ಅದೇನು ಈರುಳ್ಳಿ ಹಾಕಿ ಒಗ್ಗರಣೆ ಹಾಕೋದಷ್ಟೇ, ಬೇಯಿಸ್ಬಿಡು. ಬೇಳೆ ಹಾಕು, ಇಲ್ಲಾಂದ್ರೆ ಹೆಸರು ಕಾಳು ಇದೆ ನಮ್ಮ ಮನೇಲಿ. ಓದ್ತಾರೆ ನಾವು ಫಸ್ಟ್ ಸರಿ ಹಿಡ್ಕೊಂಡ್ವಲ್ಲ ಮಿಟ್ಟೋಗೆ. ನಿಮಗೂ ಕೊಡ್ಲಾತೆ ಕಾಫಿ? ಅದಕ್ಕೆ ಮಾಮೂಲಿ ಬಾಕ್ಸ್ ಹಾಕ್ತೀನಿ. ಗಾಡಿ ಬಟ್ಟೆಗಳು ಹಾಕ್ಬೇಕು ಇವತ್ತು. ಇದು ಬಸ್ಸಾರು. ಸುನಿ ಕಾಫಿ ಬೇಕಾ? ಕಾಫಿ, ಬ್ರೆಡ್, ಕಾಫಿ. ಇವತ್ತು ರೈಸ್ ಆಗ್ತಾ ಇದೆ. ಆ್ಯಂಡ್ ಬಸ್ಸಾರು, ಎಲೆಕೋಸ್ ಬಸ್ಸಾರು ಮಾಡೋದು ಹೆಂಗೆ ಅಂತ ನಾನು ಕಲ್ತ್ಕೊತಾ ಇದ್ದೀನಿ, ನಿಮಗೂ ಹೇಳ್ಕೊಡ್ತೀನಿ. ಹಳೆ ತೊಗರಿಬೇಳೆ 2 ನಾನು ಚಿಕ್ಕ ಕಪ್ಪು ಅಲ್ಲಿ ತೊಳ್ಕೊಂಡು ಇಟ್ಕೊಂಡಿದ್ದೀವಿ. ಅದಕ್ಕೀಗ ಎಲೆಕೋಸನ್ನ ಹಾಕ್ಬಿಟ್ಟು ವಿಜಿಲ್ ಹಾಕ್ಸೋದು. 2 ವಿಜಿಲಾ? ಇದಕ್ಕೆ ಇನ್ನೇನು ಹಾಕೋದು? ಅರ್ಶಿನ ಉಪ್ಪು ಹಾಕ್ಲಾ? ನಮ್ಮಪ್ಪನ ಹೇಳ್ಕೊಡ್ತಾ ಇತ್ತು. ಹಿಡ್ಕೊ 1 ನಿಮಿಷ ಕ್ಯಾಮ್ರಾ.
ಒಂಚೂರು ಎಷ್ಟು ಸಾಕು ಸಾಕು. ಇನ್ನೊಂದು ಸ್ವಲ್ಪ ಹಾಕು, ಇನ್ನೊಂದ್ಸರಿ ಉಪ್ಪು. ಇಷ್ಟ ಹಾಕ್ಲಾ? ಸಾಕು. 1 ಸ್ಪೂನ್ ಉಪ್ಪು, ಬೇಕು. ಒಂದು ಸ್ವಲ್ಪ ಎಣ್ಣೆ. ಅಷ್ಟು ಬಿಡಿ ಹಾಕ್ದಾ? ಚೂರು ಸಾಕಲ್ಲ ಎಣ್ಣೆ. ಇದು ನೋಡೋಕೆ ಇವಾಗ ತುಂಬಾ ಐತೆ. ಬೆಂದ ಆಮೇಲೆ ನೋಡೋಣ. ನಾನು ಈ ಸೊಪ್ಪೆಲ್ಲ ಹಾಕಿ ಮಾಡೋ ಥರ ಬಸ್ಸಾರು ಬರುತ್ತೆ ಅಷ್ಟೇ. ಎಲ್ಲ ಒಂದೇ ಎಲೆಕೋಸು ಹಾಕಿ ಮಾಡ್ತಾರೆ. ನೀರು ಹಾಕಲ್ಲ, ಬೇಳೆ ಬೇಳೆ ಪಲ್ಯ ಮಾಡ್ಕೊಂಡು ಇದ್ರ ಸಾರು ರಸದಲ್ಲಿ ಸಾರು ಮಾಡ್ಕೊಬೋದು. ಅದೇ ಇದನ್ನ ಹಾಕ್ಬೇಕು ಸ್ವಾತಿ. ಅದೇ ರಸನೇ ಸಾರ್ಗೆ ಹಾಕ್ಬೇಕು. ಸಾರ್ಗೆ ಹಾಕ್ಬೇಕು. ಅದನ್ನ ನಾನು ಹೇಳಿ. ಓಕೆ, ಇದರಲ್ಲಿ ಏನೇನಿದೆ ಅಂದರೆ ಬೆಳ್ಳುಳ್ಳಿ, ಈರುಳ್ಳಿ, ಜೀರಿಗೆ ಆ್ಯಂಡ್ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂಬಿಡಿ. ಇದಕ್ಕೆ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ. ಈಗ ರುಬ್ಬಕ್ಕೆ ಏನೇನು ಬೇಕು? ಕೊತ್ತಂಬರಿ ಸೊಪ್ಪು, ಹಣ್ಣು, ಅದೇ ಅದು, ಮತ್ತು ತೆಂಗಿನಕಾಯಿ, ಇದು ಬೇಳೆ, ಕಾಳು. ಇದು ಪೌಡ್ರು, ಚಿಲ್ಲಿ ಪೌಡ್ರು ಅದೆಲ್ಲ. ಅದು ಸಾಂಬಾರು ಪೌಡ್ರ್ ಒಂಚೂರು, ಚಿಲ್ಲಿ ಪೌಡ್ರ್ ಒಂಚೂರಾ? ಚಿಲ್ಲಿ ಪೌಡ್ರ್ ಬೇಡ, ಚಿಲ್ಲಿ ಹಾಕಿದ್ದೀವಲ್ಲ, ಗ್ರೀನ್ ರೆಡ್ ಚಿಲ್ಲಿ. ಓಕೆ, ಅದರಲ್ಲಿ ಏನೇನಿದೆ ಅಂದರೆ ಆವಾಗಲೇ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ವಲ್ಲ ಅದು, ಸಾಂಬಾರು ಪೌಡ್ರು, ಆಮೇಲೆ ಕೊತ್ತಂಬರಿ ಸೊಪ್ಪು, ಕಾಯಿ ಆ್ಯಂಡ್ ಈ ಬೇಯಿಸ್ಕೊಂಡಿರೋದು ಕಾಳುಗಳು. ಇಷ್ಟು ಇದೆ. ಇಷ್ಟು ಹಾಕೊಂಡು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕೊಂಡು ರುಬ್ಕೊಳ್ಳೋದು. ಏನು ಬೇಡವಾ? ಇಲ್ಲ ಇದೆಯಲ್ಲ, ಈರುಳ್ಳಿನೂ ಐತೆ ನೋಡೋದು. ಈರುಳ್ಳಿ ಸ್ವಲ್ಪ ಹಾಕಿ ರುಬ್ಕೊಂಡಿರೋದು ಈ ಥರ ಇದೆ. ಇದ್ರ ನೀರು ಈರುಳ್ಳಿ ಇದು ಅರ್ಧಕ್ಕ ಪಲ್ಯಕ್ಕೆ ಅರ್ಧ, ಅದಕ್ಕೆ ಅರ್ಧನಾ? ಪಲ್ಯಕ್ಕೆ ನೀವು ತಿನ್ಬೇಕಾರೆ ಹಾಕೊಳ್ಳ ಈರುಳ್ಳಿ ಜಾಸ್ತಿ ಹಾಕ್ಬೇಡ, ಸೀಗೋಗ್ಬಿಡುತ್ತೆ. ಈಗ ಫುಲ್ ಹಾಕ್ಲೋ ಬೇಡವಾ? ಏನು ಕರ್ಬೇವು ಸ್ವಲ್ಪ, ಈರುಳ್ಳಿನ ಸ್ವಲ್ಪ ಹಾಕಮ್ಮ. ಇದಕ್ಕೆ ಹಾಕ್ಬೇಕಾ ಇಲ್ಲಿ? ಸಿಮ್ ಮಾಡ್ಲಾ? ಕಟ್ ಮಾಡಪ್ಪ. ಸ್ವಲ್ಪ ಬೆಳ್ಳುಳ್ಳಿ. ನೀರು ಎಲ್ಲ ಹೋಗ್ತಾ ಇದೆಯಾ? ಇದು ಇದ್ಬಿಡ್ಲ ಮಸಾಲೆ? ನೀರು ಬೇರೆ ಇಲ್ಲ, ಹಾಕೊಳ್ಳ. ಬಿಸಿ ಇದೆಯಾ ಎಲ್ಲ? ಅಲ್ಲಿ ಫ್ಯಾನ್ ಹಾಕಿದಾರೆ ಮಗುಗ. ಏನಾಯ್ತು? ಸೊಪ್ಪು ಒಗ್ಗರಣೆಗೆ ಸಾಕ ನೋಡಿ, ನೀರು ಇನ್ನೂ ತೆಳ್ಳಗೆ ಮಾಡಲ.
ಹಾಕ್ಲಾ ಇನ್ನೊಂಚೂರು? ಕಾದ್ರೆ ಇದಾಗುತ್ತೆ ಗಟ್ಟಿಯಾಗೋದಿಲ್ಲ ಇನ್ನೊಂದು ನೋಡಿ ಸಾಕು ಅಷ್ಟು ಹಾಕ್ಲಾ? ಒಂದು ಸ್ವಲ್ಪ ಅಷ್ಟು ಹತ್ರದಿಂದ ಅಲ್ಲ ಆಯ್ತಾ ನೋಡ್ಬೇಕು ಇನ್ನೊಂದು ಸೆಟ್ ಹಾಕೋ ಬಟ್ಟೆ ಅದು ಓಪನ್ ಮಾಡ್ಬಿಟ್ಟು ಎಷ್ಟಾಗ್ತದೆ ಸ್ವಲ್ಪ ಅದನ್ನು ತಿಂದು ನೋಡಮ್ಮ ಒಂಚೂರು. ಅದಕ್ಕೂ ಉಪ್ಪು ಹಾಕಿದ್ಯಾ? ಅದು ರಸದಲ್ಲಿ ಬಂದ್ಬಿಟ್ಟಿರುತ್ತಪ್ಪ. ಬಂದರೂ ಅದು ಹಿಡ್ಕೊಂಡಿರುತ್ತೆ ಎಲೆಕೋಸು. ಓಕೆ ಗೈಸ್, ಬಸ್ಸಾರು ಪಲ್ಯ ರೆಡಿ. ಹೆಂಗಿದೆ ಅಬ್ಬಿ? ಸಾರು ಪಲ್ಯ ಚೆನ್ನಾಗಿ ಬಂದಿದೆಯಾ? ನಾವೀಗ ಬ್ಯಾಟಿಂಗ್ ಮಾಡ್ಬಿಡೋಣ. ಚೆನ್ನಾಗಿದೆ, ಸೂಪರ್ ಸೂಪರ್. ವೀರು ಬಾ ಒಂಚೂರು ಪಲ್ಯ ತಿನ್ನ. ನಾನು ಅದಕ್ಕೆ ಮುದ್ದೆ ಮಾಡಿ ಚೆನ್ನಾಗಿರ್ತಾ ಇತ್ತು. ಚೂರು ಅನ್ನ ಸಂಜೆ ಮಾಡೋಣ ಮುದ್ದೆ. ಮೊನ್ನೆ ಕಾಳು ಸಾರು ಚೆನ್ನಾಗಿರ್ಲಿಲ್ವಾ? ಚೆನ್ನಾಗಿತ್ತು. ಅವಾಗ ಮಾಡ್ಬೇಕಿತ್ತು ಮುದ್ದೆ. ಬೇಡ ಅಂತಂದ. ನಿಮಗೆ ಬೇಕಂದ್ರೆ ನೀವು ಮಾಡ್ಕೊಂಡು ತಿನ್ರಿ, ನನ್ನನ್ನು ಕೇಳಕ್ಕೆ ಹೋಗ್ಬೇಡ್ರಿ. ಏನಿದು? ಇದು ಫ್ರಿಡ್ಜ್ ಮ್ಯಾಗ್ನೆಟ್ಗೆ ಪೇಂಟ್ ಮಾಡೋದು. ಇದರಲ್ಲಿ ಏನೇನಿರುತ್ತೆ? ಇದೇನು ಜೆಲ್ಲಿ ಫಿಶ್, ಆಕ್ಟೋಪಸ್, ಶೀ ಹಾರ್ಸ್, ಟರ್ಟಲ್. ಇದಕ್ಕೆಲ್ಲ ನಾವೀಗ ಪೇಂಟ್ ಮಾಡೋಣ. ಆಮೇಲೆ ಫ್ರಿಡ್ಜ್ ಮೇಲೆ ಅನ್ಸೋಣ. ಓಕೆ. ಆ್ಯಂಡ್ ಇದು ನಾನು ಮೆಟ್ರೋಲ್ ತಂದಿದ್ದು, ಇಟ್ಸಿ ಬಿಡ್ಸಿ ಅವ್ರದ್ದು. ನೀವು ಅವ್ರ ಇಟ್ಸಿ ಬಿಡ್ಸಿ ಶಾಪ್ಗೆ ಹೋದ್ರೂ ಸಿಗುತ್ತೆ. ಆ್ಯಂಡ್ ಇದು ಯಾವುದೇ ರೀತಿ ಕೊಲಬ್ರೇಷನ್ ಅಲ್ಲ, ನಾವೇ ತಂದಿರೋದು. ಸಿ ವರ್ಡ್ ಅಂತ. ಎಲ್ಲಿಂದ ತಂದಿದ್ದು? ಎಲ್ಲಿಂದ ತಂದಿದ್ದು? ಎಲ್ಲಿಂದ ತಗೊಬಂದಿದ್ದು? ಶಾಪಿಂಗ್ ಅಲ್ಲ, ಎಲ್ಲೋಗಿದ್ವಿ ಶಾಪಿಂಗ್ಗೆ? ಮೆಟ್ರೋಗೆ. ಓಪನ್ ಮಾಡೋಣ. ಓಕೆ, ಇಲ್ಲಿಡಿ. ಅಲ್ಲೋ ಬಿದ್ದೋಗುತ್ತೆ. ಹಂಗಲ್ಲ, ಹಿಂಗೆ ತೆಗೀರಿ. ಹಂಗಲ್ಲ, ಎರಡೂ ಕೈ. ಇದೇನಿದು? ಕಲರ್ಸ್.
ಕಿಟ್ಟಲ್ಲಿ ಏನೇನು ಬರುತ್ತೆ ಅಂದರೆ ಕಲರ್ಸು, ಒಂದು ಪೇಂಟಿಂಗ್ ಬ್ರಷ್ ಚಿಕ್ಕದಿದೆ. ಈ ಪ್ಯಾಕೆಟಲ್ಲಿ ಅದೇ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಇದೆ, ಬಟ್ ಇದಕ್ಕೆ ಅವರು ಕಲರ್ ಮಾಡಿಲ್ಲ. ನಿಮ್ಮ ಮಕ್ಳ ಕೈಲೇ ಹೇಗೆ ಬೇಕಾಗೆ ಕಲರ್ ಮಾಡಿಸಿ ಅದನ್ನು ತೊಗೊಂಡೋಗಿ ಫ್ರಿಡ್ಜ್ಗೆ ಅಂಟಿಸ್ಕೊಳ್ಳೋದು. ಮ್ಯಾಗ್ನೆಟ್ಸ್ ಹಾಕಿದ್ದಾರೆ. ಅದರಲ್ಲಿ ಒಂದು ಮ್ಯಾಗ್ನೆಟ್ ಕಾಣಿಸ್ತಾ ಇಲ್ಲ, ಇನ್ನೂ ಡಿಫೆಕ್ಟ್ ಪೀಸ್ ಬಂದಿರ್ಬೋದು, ಗೊತ್ತಿಲ್ಲ. ಆ್ಯಂಡ್ ಕಲರ್ ಕಾಂಬಿನೇಷನ್ ಹೆಂಗೆ ಮಾಡೋದು ಅಂತ ಹಾಕಿದ್ದಾರೆ. ಆ್ಯಂಡ್ ಹೇಗೆ ಮಾಡಬೇಕು ಕಲರು ಅನ್ನೋದು ಒಂಥರ ಮೆಣಸಿನಿ. ನಾನು ಹೇಳ್ಕೊಡ್ತೀನಿ, ಸುಮ್ಮನೆ ಇಟ್ಕೊಳ್ಳಿ. ಮುಂದೆ ಬಾ. ಯಾವ ಕಲರ್ ಮಾಡ್ತೀಯ? ಸೀ ಹಾರ್ಸ್ಗೆ ಎಲ್ಲೋ ಮಾಡೋಣ. ಹಾಕ್ತೀನಿ ಇರು. ಏನು ಗೊತ್ತಿಲ್ಲ ಇರು ಬಿಡೋದ್ನ ನೀನು. ನಾನು ಹೇಳೋದನ್ನ ಮಾಡು. ಇರು ಕೊಡು. ಒಂದು ನಿಮಿಷ ನೀರು ಹಾಕೋತೀನಿ. ಇಡ್ಕೊ, ಕರೆಕ್ಟಾಗಿ ಇಟ್ಕೊ. ಮುಂದಕ್ಕೆ ತುದಿಲಿ ಇಟ್ಕೊ. ತುದಿ ಇಟ್ಕೊ. ಇಟ್ಕೊಂಡ? ನೀನೇ ಮಾಡು, ನಾನು ಒಂದು ಸತಿ ತೋರಿಸ್ತೀನಿ. ಇನ್ನೊಂಚೂರು ಹಚ್ಕೊ ಕೂಡ. ಹಚ್ಕೊಡ್ತೀನಿ. ನಿಂಗೆ ಹಚ್ಚಕ್ಕೆ ಬರಲ್ಲ, ನಾನು ಹಚ್ಕೊಡ್ತೀನಿ. ನಾನು ಒಂದ್ಸತಿ ಹಚ್ತೀನಿ, ನೋಡ್ಕೊ ಈಗ ಹೇಗೆ ಹಚ್ಚೋದು ಅಂತ. ಆಮೇಲೆ ನೀನು ಅದೇ ಥರ ಹಚ್ಚು. ನೋಡಿ ಹಿಂಗೆ ಮಾಡಿಬಿಟ್ಟು ಹಚ್ಚು. ನೋಡ್ಕೊ. ನೋಡು ಹಚ್ಚು. ವಾವ್, ಕರೆಕ್ಟಾಗಿ ಎಲ್ಲ ಫುಲ್ಲು ಹಚ್ಬೇಕು. ಇನ್ನೊಂಚೂರು ಹಚ್ಕೊ. ಇಲ್ಲಿ ಹೇಗೆ ಮಾಡು. ನಾನು ಕೈಯಲ್ಲಿ ಹಿಡ್ಕೊತೀನಿ. ಹಚ್ಕೊ. ಇಲ್ಲಿ ಪೇಂಟ್ ಹಚ್ಕೊ. ಏನಂದರೆ ಮಕ್ಕಳಿಗೆ ಸ್ವಲ್ಪ ಟೈಮ್ ಪಾಸ್ ಮಾಡೋಕ್ಕೆ, ಆ್ಯಂಡ್ ಅವ್ರಿಗೂ ಸ್ವಲ್ಪ ಈ ಟಿ ವಿಯಿಂದ ಆಚೆ ಇಡೋಕ್ಕೆ, ಆ್ಯಂಡ್ ಅವ್ರಿಗೂ ಖುಷಿ ಆಗುತ್ತೆ. ಏನಾದರೂ ನಾವು ಈ ಥರ ಎಕ್ಸ್ಪರಿಮೆಂಟ್ ಅವ್ರಿಗೆ ಮಾಡಿಸ್ತಾ ಇರಬೇಕು, ಆ್ಯಕ್ಟಿವಿಟಿ ಮಾಡಿಸ್ತಾ ಇರಬೇಕು. ಸೊ ಅವರ ಬ್ರೈನ್ ಡೆವಲಪ್ಮೆಂಟ್ಗೆಲ್ಲ ತುಂಬಾ ಚೆನ್ನಾಗಿದೆ. ಹಲೋ, ನೀನು ಯಾಕೆ ಇಯ ಮಾಡ್ತಾ ಇದೆಯಾ? ಇಯ ಮಾಡಬೇಡ. ಇಲ್ಲಿ ಡಿಪ್ ಮಾಡು, ಇಲ್ಲಿ ಕಲರ್ ಮಾಡು. ಸಾಕು ಏನೋ ನೋಡು, ಜಾಸ್ತಿ ಆಯಿತು. ಸ್ವಲ್ಪ ತಗೊಬೇಕು. ಮಾಡಬೇಕು. ನಾನೇ ಮಾಡ್ತೀನಿ. ಒಂದು ನಿಮಿಷ ಫಿನಿಶ್ ಮಾಡ್ತೀನಿ. ನೀನು ಹಿಂಗೆ ಮಾಡಿದ್ಯಲ್ವಾ, ಅದಕ್ಕೆ ನಾವು ಒಂಚೂರು ಫಿನಿಶಿಂಗ್ ಟಚ್ ಕೊಡೋಣ. ನೀವು ತುಂಬ ಜನ ಕೇಳ್ತಾ ಇರ್ತೀರ, ನಾನು ಏನೇನೋ ಟ್ರೈ ಮಾಡ್ತಾ ಇರ್ತೀನಿ ಅವನ್ನ ಬ್ಯುಸಿಯಾಗಿಡೋಕ್ಕೆ, ಆ್ಯಂಡ್ ಅವನಿಗೆ ಒಂಥರ ಈ ಥರ ಹೊಸ ಹೊಸ ಏನಾದರೂ ತೋರ್ಸೋಕ್ಕೆ. ಅವನ ಜೊತೆ ನಮಗೂ ಟೈಮ್ ಪಾಸ್ ಆಗುತ್ತಲ್ವ, ಅದಕ್ಕೆ. ಇವಾಗ ಇದನ್ನು ಹಚ್ಚಿದ್ವಿ ಅಲ್ವಾ? ಇರೋ ವೆಯ್ಟ್, ಇದು ಡ್ರೈ ಆಗಲಿ. ಓಕೆ, ಇನ್ನೊಂದು ಹಚ್ಚೋಣ. ಈಗ ಬೇಡ, ಅದಷ್ಟೇ. ಆಮೇಲೆ ಇನ್ನೊಂದು ಟರ್ಟಲ್ಗೆ ಹಚ್ಚೋಣ. ನೀನು ಮುಟ್ಬೇಡ, ನಿಂಗೆ ಏನಾಗಿಲ್ಲ. ಈ ಕಡೆ ಬಾ. ಹೌದಾ? ಹೋಗಿ ಬಾತ್ರೂಮ್ ಅಂತ ತೊಳ್ಕೊಂಬನ್ನಿ. ಅಲ್ಲ ಬಾತ್ರೂಮ್. ಏನೋ ಮಾಡ್ತಾ ಇರೋದು ವೀರು? ಏನು ಮಾಡ್ತಾ ಇರೋದು ಪಪ್ಪ? ಏನು ಬೇಬಿ ಮಾಡ್ತಾ ಇದೆಯಾ? ಇದೆಲ್ಲ ಸಾಫ್ಟ್ ಐಸಾ? ಎಲ್ಲಿನ ಇದೆ, ಇವೆಲ್ಲ ತೆಗ್ದಿಲ್ಲ. ಹೆಂಗೆ ಡಿಕ್ಲಟರ್ ಮಾಡ್ತಾ ಇದೆಯಾ? ಏನೇನು ಡಿಫ್ರೆಂಟ್ ಹೇಳು. ಅದೆಲ್ಲ ಅನಿಮಲ್ಸ್, ಇದೆಲ್ಲ ಕಾರು, ಅವೆಲ್ಲ ಬಾಲು. ಇನ್ನು ಮಿಕ್ಕಿದವು ಅದೇ ಇದೆಲ್ಲ ಪಾರ್ಟ್ಸ್ಗಳು, ಒಂದೊಂದು ಪಾರ್ಟ್ಸ್ಗಳಿಲ್ಲ, ಒಂದೊಂದು ಪಾರ್ಟ್ಸ್ಗಳಿದೆ. ಇದೆಲ್ಲ ಕೊಟ್ಬಿಡೋದಾ? ಕೊಟ್ಬಿಡೋದಲ್ಲ, ಇನ್ನು ಹುಡುಕ್ಬೇಕಾದ್ರೆ. ಆಡ್ಲಿ ಮಗು. ಒಂದು 10 ವರ್ಷ ಅವನು ಬೇಜಾರಾಗಿ ಬೇಡ ಅನ್ನೋರ್ಗು ಆಡ್ಲಿ. ಅವ್ನಿಗೆ ಯಾವ್ದಾದ್ರು ಬೇಕು ಇಟ್ಕೊಳಕ್ ಹೇಳು. ಇಲ್ಲಿ ನೋಡಿ ಅವನು. ಅದು ಪಾರ್ಟ್ಸ್ ನೋಡಿ
ನಿಮ್ಮ ಅಜ್ಜಿ ನೋಡು. ಓ ಇದೆಲ್ಲ ಬೇಡದೆ ಇರೋದಾ? ಬೇಕಾಯ್ತು ಮುರ್ದೋಗೈತೆ. ಚೆನ್ನಾಗೈತೆ ಹುಡುಗ ಆಡ್ಲಿ ಮಗು. ಅಲ್ಲಿ ಮುರ್ದೋಗಿಲ್ವಮ್ಮ ಇಲ್ಲಿ ತಂತಿ ಮೇಲೆ ಚಿಚ್ಚನ್ ಕಿಚ್ಕೊಂಡ್ಬಿಟ್ರೆ ಏನ್ ಮಾಡೋದು? ನಮ್ಗೆ ಗೊತ್ತಾಗಲ್ವಾ? ಹಾವು ಈ ಕುಡಿನಿ. ಓ ಏನೋ ಅದು ವೀರು? ಸ್ನೇಕ್. ಇಲ್ಲಿ ನೋಡು ವೀರು, ಊದು ಹೆಂಗ್ ಊದೋದು? ಊದು ಊದು. ಇವಾಗ ಅನ್ಕೋತಾರೆ ಅಲ್ಲ ಸ್ವಾತಿ, ಇರೋ ಬರೋ ಟಾಯ್ಸ್ ಅಲ್ಲಿ ಇರೋ ಅಂಗಡಿಲಿ ಇರೋದೆಲ್ಲ ನಿಮ್ಮ ಮನೇಲೇ ಇದಾವಲ್ಲ ಏರೋ ಅಂತ. ಕಾಫಿ ಕುಡಿತೀರಾ? ಏನಮ್ಮ ಅಲ್ಲ ಇಲ್ಲಿಷ್ಟೇ ಅನ್ಕೋಬೇಡಿ, ಇದ್ರೊಳಗಡೆ ಇದೆ, ಅದ್ರೊಳಗಡೆ ಇದೆ, ಇದ್ರೊಳಗಡೆನೂ ಇವೆ. ಕಾರ್ ಎಲ್ಲಿದೆ ಹುಡ್ಕು, ಕಾರ್ಗಳು ಹುಡ್ಕ್ಬಿಟ್ಟು ನಿಂಗೆ ಯಾವ್ದು ಬೇಕು ಯಾವ್ದು ಬೇಡ ಡಿಸೈಡ್ ಮಾಡು. ಇದು ಎತ್ಲಿ, ಸೀರೆ ಎಲ್ಲ ಎತ್ಬಿಡ. ಏನ್ ಗೊತ್ತಾ, ನೀನು ಎತ್ಮೇಲೆ ನನ್ನ ಸೀರೆ ಬ್ಲೌಸು ಪ್ಯಾಕ್ ಮಾಡ್ಬಿಡೋಣ ಅಲ್ವಾ? ಅದಕ್ಕೆ ಅಲ್ಲೇ ಇಟ್ಟೆ, ಒಂದೇ ಸತಿ ಪ್ಯಾಕ್ ಮಾಡೋಣ ಅಂದ್ಬಿಟ್ಟು. ನಾನೇನು ಮಾಡಲಿ? ಇಲ್ಲ ಇಷ್ಟ. ನಾನು ಇವಾಗ ಬ್ಲೌಸ್ ಮಾಡಿದ್ದು ಅಲ್ಲಿದೆ, ವಿಡಿಯೋ ಮಾಡಿದೆ ಬ್ಲೌಸು, ಸೊ ಅದೆಲ್ಲ ಅಲ್ಲಿದೆ. ಓಕೆ, ನಾನು ಪ್ರ್ಯಾಂಕ್ ವಿಡಿಯೋ ಬಗ್ಗೆ ಮಾತಾಡ್ತೀನಿ. ಅದರಲ್ಲಿ ಬಂದಿರೋ ಒಂದಷ್ಟು ಕಮೆಂಟ್ಸ್ ಬಗ್ಗೆ ನಾನು ಅಡ್ರೆಸ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಇವಾಗ ಅದನ್ನು ಹೇಳೋಣ. ಒಂದಷ್ಟು ಜನ ಸಖತ್ ಇಷ್ಟಪಟ್ರಿ ಆ್ಯಂಡ್ ತುಂಬ ಒಳ್ಳೆ ವ್ಯೂಸ್ ಕೂಡ ಬಂತು, ಲೈಕ್ಸ್ ಬಂದಿದೆ, ಕಮೆಂಟ್ಸ್ ಬಂದಿದೆ. ಅದರಲ್ಲೆಲ್ಲ ಪಾಸಿಟಿವ್ ಆಗಿ ಕಳಿಸಿರೋರಿಗೆ, ಇಷ್ಟಪಟ್ಟಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವಾಗ ನೀವು ನೋಡಿರ್ಬೋದು ಯೂಟ್ಯೂಬಲ್ಲಿ ಅದೇ ಒಂದು ಟ್ರೆಂಡ್ ಆಗ್ತಾ ಇದೆ, ಎಲ್ಲ ಥರ ಪ್ರ್ಯಾಂಕ್ ವಿಡಿಯೋಸ್ಗಳು ತುಂಬ ಜನ ಇಷ್ಟಪಟ್ಟು ನೋಡ್ತಾರೆ. ಸೊ ನಾನು ಆ ಒಂದು ಥಾಟಲ್ಲೇ ಆ ಒಂದು ಪ್ರ್ಯಾಂಕ್ನ ಮಾಡಿದ್ದು. ನಾನು ಮುಂಚೆ ಒಂದು ಸತಿನೂ ಮಾಡಿದ್ದೆ, ನನ್ನ ಬರ್ಡೇ ದಿನ ನಮ್ಮ ಅಮ್ಮನಿಗೆ. ಆ್ಯಂಡ್ ಈ ಸತಿ ನಮ್ಮ ಅತ್ತೆ ಇದ್ದರು, ರಾಣಿ ಅಕ್ಕ, ರಂಜು ಎಲ್ಲ ಇದ್ಲಲ್ಲ. ಸೊ ಚೆಕ್ ಮಾಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ. ಅಂದರೆ ಈ ಸೀಸನ್ ಒಂಥರ ಅವ್ರಿಗೂ ಮೇ ಬಿ ಏನಾದರೂ ಆಗ್ಬಿಟ್ಟಿರ್ಬೋದಾ, ಪ್ರೆಗ್ನೆಂಟು ಅನ್ನೋ ಥರ ಏನಾರು ಅನಿಸುತ್ತೇನೋ, ನೋಡೋಣ ಅವ್ರ ರಿಯಾಕ್ಷನ್ ಹೇಗಿದೆ ಅಂದ್ಬಿಟ್ಟು ನಾನು ಜಸ್ಟ್ ಪ್ರ್ಯಾಂಕ್ ಮಾಡಿದ್ದು. ಬಟ್ ಅದರಲ್ಲಿ ಏನಂದರೆ ನಾವು ಅಪ್ಪಂಗೆ ಸ್ವಲ್ಪ ಎಲ್ಲೋ ಹಾರ್ಟ್ ಆಯ್ತೇನೋ, ಒಂದು ಸ್ವಲ್ಪ ಬೇಜಾರಾಯಿತು ಅವ್ರಿಗೆ ಖುಷಿ ಆಗಿತ್ತು ನಾನು ಪ್ರೆಗ್ನೆಂಟ್ ಅಂದಿದ ತಕ್ಷಣ. ಇಲ್ಲ ಪ್ರ್ಯಾಂಕ್ ಅಂದಾಗ ಅವ್ರಿಗೆ ಒಂಚೂರು ಸ್ವಲ್ಪ ಬೇಜಾರಾಯಿತು ಅನಿಸುತ್ತೆ. ಬಟ್ ಏನು ಮಾಡೋಕ್ಕಲ್ಲ, ನನಗೆ ಗೊತ್ತಿರಲಿಲ್ಲ. ಮುಂದೆ ಒಂದಿನ ಅವ್ರು ಪಟ್ಟಿದ್ದ ಖುಷಿ ಮತ್ತೆ ಸಿಗ್ಬೋದೇನೋ. ಸೊ ವೆಯ್ಟ್ ಮಾಡೋಣ. ಅದು ಬಿಟ್ಟು ತುಂಬ ಜನ ರಂಜು ಬಗ್ಗೆನೂ ಮೆಸೇಜ್ ಆಗ್ತಾಯಿದ್ರಿ. ಅವಳು ಹಂಗೆ ಅಂದಿದ್ದು ನಿಮಗೆ ಒಂಥರ ಬೇಜಾರಾಯಿತು, ಬೇಡ ಬೇಡ ಅಂದವರು ಕೊಡ್ತಾನೆ, ಬೇಕು ಅಂದವರು ಕೊಡಲ್ಲ ಅನ್ನೋದು ಒಂದು ರಂಜು ಹೇಳಿದ್ಲು. ಸೊ ಅದರಿಂದ ನೀವು ತುಂಬ ಜನ ನಮಗೂ ಹಂಗೆಲ್ಲ ಆಗಿದೆ, ರಂಜು ಹಂಗೆ ಅಂದಂಗೆ ನಂಗೆ ಅಯ್ಯೋ ಅನಿಸ್ತು ಆ ಥರ ಎಲ್ಲ ಹೇಳಿದ್ರೆ, ನಾವೇನು ಮಾಡೋಣ ಅಂದರೆ ಪ್ರೇ ಮಾಡೋಣ ಅವಳಿಗೂ ಬೇಗ ಆಗಲಿ, ನಮಗೂ ಆ ಒಂದು ವೀರ ಜೊತೆ ಆಟಾಡೋಕೆ ಒಂದು ಪುಟಾಣಿ ಬರಲಿ ಅನ್ನೋ ಥರ. ಸೊ ಅಷ್ಟೇ, ನೋಡೋಣ ದೇವರು ಯಾವಾಗ ಕೊಡ್ಬೇಕು ಆವಾಗಲೇ ಕೊಡೋದು. ನನಗೂ ನೋಡಿದ್ರಲ್ಲ ಎಷ್ಟು ನಾನು ಎಲ್ಲ ಚೆಕ್ ಮಾಡಿರೋ ಅಂಥದ್ದು ಇಟ್ಕೊಂಡಿದ್ದೀನಿ ಅಂತ. ಸೊ ಹಾಗಾಗಿ ನಾವು ಬೇಕೆಂದಿದ ತಕ್ಷಣ ಎಲ್ಲ ಸಿಕ್ಬಿಡಲ್ಲ. ಸೊ ದೇವರು ಪೇಷನ್ಸ್ ಚೆಕ್ ಮಾಡಿ ಯಾವಾಗ ಕೊಡಬೇಕು, ಹೇಗೆ ಕೊಡಬೇಕು ಅನ್ನೋದೆಲ್ಲ ಒಂದು ಪ್ಲ್ಯಾನಲ್ಲಿ ಇರುತ್ತೆ. ಸೊ ಆವಾಗ ಹಾಗೆ ಆಗುತ್ತೆ. ಆ್ಯಂಡ್ ಇವಾಗ ಅವ್ರು ಇನ್ನೂ ಮದುವೆ ಆಗಿ ಒಂದೂವರೆ ವರ್ಷ ಆಗಿರೋದು. ಸೊ ಇನ್ನೂ ಬೇಜಾನ್ ಟೈಮ್ ಇದೆ. ಸೊ ಆರಾಮಾಗಿ ತೊಗೊಳ್ಳಿ, ಅದು ಒಂದು. ಆಮೇಲೆ ಇನ್ನೇನು, ರಾಣಿ ಅಕ್ಕನ ಬಗ್ಗೆನೂ ಒಂದು ಜನ ಎಲ್ಲರು ಸಖತ್ತಾಗಿ ಅವರು ನಾನು ನೋಡ್ಕೋತೀನಿ, ನನಗೆ ಕೊಡು ಅಂತಂದರು, ಖುಷಿ ಆಯಿತು ಅಂತ. ಸೊ ಅದು ಒಂದು ನನಗೂ ಒಳ್ಳೆ ಕಮೆಂಟ್ಸ್ಗಳೇ ಬಂದಿತ್ತು. ಸೊ ನನಗೂ ಕೂಡ ಖುಷಿ ಆಯಿತು. ಅದು ಬಿಟ್ಟು ತುಂಬ ಜನ ನಮ್ಮ ಅತ್ತೆ ಬಗ್ಗೆ ಕಮೆಂಟ್ ಹಾಕಿದ್ರಿ. ಅದನ್ನು ನಾನು ಅಡ್ರೆಸ್ ಮಾಡಲೇಬೇಕು, ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ಯಾಕಂದರೆ ನಾನು ಎಷ್ಟೊಂದು ಕಮೆಂಟ್ನ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಸ್ವಾತಿ ಯಾಕೆ ಇವಾಗ ಡಿಲೀಟ್ ಮಾಡಿದ್ಲು ಆ ಥರ ಒಂದು ಕನ್ಫ್ಯೂಷನ್ನು ಇರುತ್ತೆ. ಸೊ ಅದಕ್ಕೆ ನನಗೆ ಆನ್ಸರ್ ಮಾಡಬೇಕಲ್ವಾ. ಒಂದು ಫಸ್ಟ್ ಒನ್, ಅವರು ಏನೂ ಅಷ್ಟು ಏನಂತೀರ ಎಕ್ಸ್ಪ್ರೆಸಿವ್ ಆಗಿರಲಿಲ್ಲ, ಖುಷಿನೇ ಪಡಲಿಲ್ಲ ಅಂತ ಒಂದಷ್ಟು ಜನ ಕಮೆಂಟಲ್ಲಿತ್ತು. ಅವರ ಸ್ವಭಾವನೇ ಆ ಥರ ಇದೆ. ಆಮೇಲೆ ನಾವು ಎಲ್ಲರೂ ನಮ್ಮನ್ನ ಅಷ್ಟೇ ಇರ್ತಾರ, ಅದು ಆಗಲ್ಲ ಅಲ್ವಾ. ಆ್ಯಂಡ್ ನಿಮ್ಮಮ್ಮ ಇದ್ದಿದ್ರೆ ಎಷ್ಟು ಖುಷಿ ಪಟ್ಟಿರೋರು ಸುಮ್ಮ ಆಂಟಿ ಅಂತ ಅಂದರೆ, ನಮ್ಮಮ್ಮ ಹಾಗೆ ಸಖತ್ ಖುಷಿ ಅವರಿಗೆ. ಅವ್ರು ಇದ್ದಿದ್ರೆ
ಅಂತೆಲ್ಲ ಅಂದಿರೋರು. ಅದು ನನಗೂ ನೆನೆಸ್ಕೊಂಡು ಒಂಥರ ಅನ್ನಿಸ್ತು. ಬಟ್ ನಮ್ಮ ಅತ್ತೆ ಇರೋದೇ ಬೇರೆ ಥರ, ಇವಾಗ ನನ್ನ ಕ್ಯಾರೆಕ್ಟರ್ ಬೇರೆ ಥರ, ರಂಜುನೇ ಬೇರೆ ಥರ. ಸೊ ಅವರು ಒಂದು ಸ್ವಲ್ಪ ಡಿಫ್ರೆಂಟ್ ಅಷ್ಟೇ. ಮೇ ಬಿ ಅವ್ರಿಗೆ ಆ ಥರ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರ್ತಿರ್ಬೋದು. ಆ್ಯಂಡ್ ಸುನಿನೂ ಕೂಡ ಅಷ್ಟೇ, ತುಂಬ ಎಕ್ಸ್ಪ್ರೆಸಿವ್ ಇಲ್ಲ, ಬಟ್ ಈಗೀಗ ಓಕೆ. ಸೊ ಆ ಥರ. ಆ್ಯಂಡ್ ಇನ್ನೊಂದು ಏನಂದರೆ ಅಮ್ಮನೇ, ಅತ್ತೆ ಅಮ್ಮ ಆಗೋಕ್ಕಾಗಲ್ಲ, ಆ ಥರ ಒಂದಷ್ಟು ಜನ ಕಮೆಂಟ್ಗಳನ್ನ ಹಾಕಿದ್ರಿ. ಅದು ಕರೆಕ್ಟ್, ನಾನು ತುಂಬ ಸತಿ ಹೇಳಿದ್ದೀನಿ. ಇವಾಗ ಅಮ್ಮನೇ, ಅತ್ತೆನೇ. ಸೊ ಅದು ನಾನು ನಿಜವಾಗ್ಲೂ ಒಪ್ಕೋತೀನಿ. ಯಾಕೆಂದರೆ ಇವಾಗ ನಮ್ಮಮ್ಮ ನನಗೆ ಹೆಚ್ಚು, ಬಟ್ ನಮ್ಮಮ್ಮನ ಪ್ಲೇಸ್ನ ನಮ್ಮ ಅತ್ತೆ ಫಿಲ್ ಮಾಡೋಕ್ಕಾಗಲ್ಲ. ಮೇ ಬಿ ಅವ್ರ ಅತ್ತೆ ಸ್ಥಾನನ ಚೆನ್ನಾಗಿ ಫಿಲ್ ಮಾಡ್ಬೋದು. ಬಟ್ ಹಾಗೆ ಸುನಿಗೂ ಕೂಡ ಈಗ ಅವರಮ್ಮ ಅಮ್ಮನೇ, ನಮ್ಮಮ್ಮ ಅವ್ರಿಗೆ ಅತ್ತೆ. ಸೊ ನಮ್ಮಮ್ಮನೇ ಅವರಮ್ಮನ ಪ್ಲೇಸ್ನ ತುಂಬಕ್ಕಾಗಲ್ಲ. ಯಾಕಂದರೆ ನಾವು ಬೆಳೀತಾ ನಮ್ಮಮ್ಮನ ಬಾಂಡಿಂಗ್ ಆಗಿರುತ್ತೆ. ಆ್ಯಂಡ್ ನಮ್ಮ ಒಂದು ಕನೆಕ್ಷನ್ ಆ ಥರ ಇರುತ್ತೆ. ಅದು ಅತ್ತೆಯರ ಜೊತೆ ಆಗಬೇಕು ಅಂದರೆ ಅದು ತುಂಬಾ ಕಷ್ಟ. ಎಲ್ಲೋ ಮೇ ಬಿ ಒಬ್ಬರೋ ಇಬ್ರಿಗೋ ಆ ಒಂದು ದೇವರು ಜಾಸ್ತಿ ಇದು ಕೊಟ್ಟಿರ್ಬೋದೇನೋ ಆ ಥರ. ನನಗಿನ್ನೂ ಆ ಥರದ್ದೆಲ್ಲ ನಾನು ನೋಡಿಲ್ಲ. ಸೊ ನನಗೆ ಯಾವಾಗಲೂ ಅನಿಸುತ್ತೆ ಅಮ್ಮನೇ, ಅತ್ತೆನೇ. ಸೊ ನಾನು ಅವ್ರನ್ನ ಅತ್ತೆ ಅಂತಲೇ ಕರೆಯೋದು. ಒಂದಷ್ಟು ಜನ ಅತ್ತೆದಿರ್ನು ಅಮ್ಮ ಅಂತ ಕರೀತಾರೆ. ಮೇ ಬಿ ಅವ್ರಿಗೆ ಇಷ್ಟ ಇರ್ಬೋದು. ಬಟ್ ನನಗೇನಂದರೆ ನಮ್ಮಮ್ಮನೇ, ನಮ್ಮತ್ತೆನೇ. ಸೊ ಅದು ಇದೆ. ಆ್ಯಂಡ್ ಎಲ್ಲರೂ ಒಂದೇ ಥರ ಆಗಲ್ಲ. ಇವಾಗ ನಮ್ಮ ಅತ್ತೆಯವರ ಮಗಳಿಗೂ ಅವರಮ್ಮ ಅಮ್ಮನೇ, ಅತ್ತೆನೇ ಅಲ್ವಾ. ಸೊ ಆ ಥರ ಇರುತ್ತೆ. ಅದು ನಾವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಒಂದಷ್ಟು ಜನ ಕಮೆಂಟ್ ಕೂಡ ಹಾಕಿದ್ರು, ಸುಮ್ಮನೆ ರೀ ಚೆನ್ನಾಗಿದ್ದಾರೆ ಏನೇನೋ ಕಮೆಂಟ್ ಹಾಕಿ ಅವ್ರ ಮಧ್ಯೆ ಇದು ಮಾಡಬೇಡಿ, ಎಲ್ಲರೂ ಬೇಕು, ಚೆನ್ನಾಗಿರಲಿ, ಎಲ್ಲರೂ ಒಂದೇ ಥರ ಇರೋಕ್ಕಾಗಲ್ಲ ಅಂತಲೂ ಹಾಕಿದ್ರಿ. ಅದು ಕರೆಕ್ಟು. ಇವಾಗ ಹೆಂಗೋ ನಾವು ಒಂದು ಬಾಂಡಿಂಗ್ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಈ ಥರ ಕಮೆಂಟ್ಸ್ನ ಅವರು ನೋಡಿದಾಗ ಎಲ್ಲ ಅವ್ರ ಫ್ರೆಂಡ್ಸು, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರು ಕಾಲಲ್ಲಿ ಹಿಂಗೆ ಕಮೆಂಟ್ ಹಾಕಿದ್ರು ನೋಡ್ತಾರ, ಆ ಥರ ಎಲ್ಲ ಅಂದಾಗ ಮೇ ಬಿ ಅವ್ರಿಗೂ ಹರ್ಟ್ ಆಗ್ಬೋದು. ಸೊ ಆ ಒಂದು ರೀಸನ್ಗೆ ನಾನು ಡಿಲೀಟ್ ಮಾಡಿದ್ದೆ ಅಷ್ಟೇ ನಿಮ್ಮ ಕಮೆಂಟ್ಗಳನ್ನ. ಸಾರಿ, ಬೇಜಾರು ಮಾಡ್ಕೋಬೇಡಿ. ಯಾವುದೋ ಒಂದು ಕಾಲ್ ಬಂತು, ಅದನ್ನೇ ಹೇಳ್ತಾ ಇದ್ದೆ. ಡಿಲೀಟ್ ಮಾಡಿದೆ ಅಂದ್ಬಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ. ಯಾವ ರೀಸನಿಗೆ ಡಿಲೀಟ್ ಮಾಡಿದೆ ಅಂತ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಈಗ ಹೆಂಗೋ ನಾವೊಂದು ಆ ಬಾಂಡ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ನನಗೂ ಗೊತ್ತಾಗುತ್ತೆ ನೀವೇನೋ ಕನ್ಸರ್ನಿಂದ ಹೇಳ್ತೀರಾ ಅಂತ. ಬಟ್ ಯಾವಾಗಲೂ ಒಂದೇ ಥರ ಇರಲ್ಲ ಟೈಮು. ಲೆಟ್ಸ್ ಗಿವ್ ಸಮ್ ಚಾನ್ಸ್ ಅಂತ ಅನಿಸುತ್ತೆ. ನಾನು ಅದನ್ನೇ ಇವಾಗ ಪ್ರಯತ್ನದಲ್ಲಿದ್ದೀನಿ. ಮೇ ಬಿ ಅವ್ರಿಗೂ ಒಂದೆರಡು ಚಾನ್ಸ್ ಬೇಕಾಗಿರುತ್ತೆ. ಆ್ಯಂಡ್ ಅವ್ರಿಗೂ ಸ್ವಲ್ಪ ಏಜ್ ಆಗಿದೆ. ಆ್ಯಂಡ್ ನಮ್ಮ ಜೊತೆ ಆ ಬಾಂಡ್ ಕ್ರಿಯೇಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು. ಆ್ಯಂಡ್ ವೀರುಗೆ ಮೇಯ್ನಾಗೆ ಅಜ್ಜಿ ಪ್ರೀತಿ ಬೇಕು. ಆ್ಯಂಡ್ ಅವನು ಎಲ್ಲರ ಜೊತೆ ಬೆಳಿಬೇಕು. ಯಾರೂ ಇಲ್ಲದೆ ಒಂಟಿ ಥರ ಇರೋಕ್ಕೆ ನನಗೆ ಅವನ್ನ ಬೆಳೆಸೋಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ಅಷ್ಟೇ. ಆ್ಯಂಡ್ ನಿಮ್ಮೆಲ್ಲರ ಕಮೆಂಟ್ಸಲ್ಲಿ ಏನು ಕನ್ಸರ್ನ್ ಇರುತ್ತೆ ಅನ್ನೋದು ನನಗೆ ಗೊತ್ತು. ಸೊ ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ನನಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಎಷ್ಟು ಪ್ರೀತಿಯಿಂದ, ಎಷ್ಟು ಕ್ಲೀನಾಗಿ ಅಬ್ಸರ್ವ್ ಮಾಡಿ ಒಂದಷ್ಟು ಮಾತುಗಳನ್ನ ಹೇಳಿರ್ತೀರ, ಅದು ನನಗೆ ಗೊತ್ತು. ನಾನು ಅದನ್ನು ಮೈಂಡಲ್ಲಿ ಇಟ್ಕೊಂಡಿರ್ತೀನಿ. ನಿಮಗೂ ನಾನು ಯಾವ ಥರ ಥಿಂಕ್ ಮಾಡಿ ಈ ಡಿಸಿಷನ್ ತೊಗೊಂಡಿರ್ತೀನಿ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಾಗಿಲ್ಲ ಅಂದರೆ ನೋಡೋಣ, ಕಮ್ಮಿಂಗ್ ಡೇಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗ್ತೀನಿ. ರೈಟ್ ನಾವು ಏನಂದರೆ ನನಗೆ ನೆಮ್ಮದಿಯಾಗಿರಬೇಕು, ಚೆನ್ನಾಗಿರಬೇಕು, ಎಲ್ಲರೂ ಖುಷಿಯಾಗಿರಬೇಕು. ವೀರಿಗೆ ಒಂದು ಒಳ್ಳೆ ಎನ್ವಿರಾನ್ಮೆಂಟಲ್ಲಿ ಬೆಳೆಸಬೇಕು. ಆ್ಯಂಡ್ ನಾನು ಹೇಗೆ ಅಂದ್ಕೊಂಡಿದ್ದೀನಿ ಆ ಥರ ಚೆನ್ನಾಗಿರಬೇಕು ಅನ್ನೋದು ಒಂದು ಅಷ್ಟೇ, ಅಷ್ಟು ಬಿಟ್ಟು ಬೇರೆ ಏನಿಲ್ಲ. ನನಗಿವಾಗ ರೈಟ್ ನಾವು ಯಾವುದೇ ರೀತಿ ಜಗಳಗಳು, ಮನಸ್ತಾಪಗಳು, ಆಮೇಲೆ ಈ ಥರ ಎಲ್ಲ ಮನೇಲಿ ಮಾಡಿಕೊಂಡು ಇರೋಕ್ಕೆ ಇಷ್ಟಲ್ಲ ನನಗೆ. ನಾನು, ಸುನಿ, ವೀರು ಮತ್ತು ನಮ್ಮಪ್ಪ, ನನ್ನ ಫ್ರೆಂಡ್ಸ್, ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನನ್ನ ಸುತ್ತಮುತ್ತ ಇರೋರು ಚೆನ್ನಾಗಿರಬೇಕು, ನಾವು ಚೆನ್ನಾಗಿರ್ಬೇಕು. ಸೊ ಅಷ್ಟೇ ಇರೋದು. ಆ್ಯಂಡ್ ನೋಡ್ತಾ ಇರೋ ನೀವು ಅಷ್ಟೇ ಸಬ್ಸ್ಕ್ರೈಬರ್ಸ್ ಚೆನ್ನಾಗಿರಬೇಕು. ನನ್ನ ವೀಡಿಯೋಸ್ನ ಬಂದು ಯಾವಾಗಲೂ ನೋಡ್ತಾ ಇರಬೇಕು, ನಮಗೆ ಬ್ಲೆಸ್ಸಿಂಗ್ಸ್ ಮಾಡ್ತಾ ಇರಬೇಕು. ಆ್ಯಂಡ್ ನಾವು ಕಾಣ್ತಾ ಇರೋ ಒಂದು ಆ ಡ್ರೀಮ್ ಎಲ್ಲ ಆಗಬೇಕು. ಸೊ ಅದ್ರ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡಬೇಕು. ಇದನ್ನೆಲ್ಲ ಸ್ವಲ್ಪ ಬಿಟ್ಬಿಡೋಣ ಅನ್ನೋ ಒಂದು ರೀಸನ್ಗೆ ನಾನು ಈ ಡಿಸಿಷನ್ನ ತೊಗೊಂಡಿದ್ದೀನಿ. ಮೇ ಬಿ ನಿಮಗೆ ಅರ್ಥ ಆಗಿರ್ಬೋದು ಇವಾಗ ಸ್ವಾತಿ ಯಾಕೆ ಈ ಡಿಸಿಷನ್ ತೊಗೊಂಡಿದ್ದಾಳೆ ಅಂತ. ಸೊ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ನಾನು ಡೀಪಾಗೆಲ್ಲ ಹೇಳೋಕ್ಕಾಗಲ್ಲ. ಮೇ ಬಿ ಸಮ್ ವರ್ಡ್ಸ್ ಇಲ್ಲ ಆ ಒಂದಷ್ಟು ಕಮೆಂಟ್ಸ್ ಒಬ್ರಿಗೆ ಹರ್ಟ್ ಆಗುತ್ತೆ ಅಂದರೆ ಅದನ್ನು ನಾವು ಮಾತಾಡದೇ ಇರೋದೇ ಸರಿ ಅಲ್ವಾ. ಸೊ ಹಾಗಾಗಿ ಅಷ್ಟೇ ಇವತ್ತಿನ ವೀಡಿಯೋ. ಮೇ ಬಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರ್ತಾ ಇದ್ದಾನೆ ವೀರು. ಸೊ ನಾನು ಅಷ್ಟು ಬೇಗ ವ್ಲಾಗ್ನ ಮುಗಿಸ್ತೀನಿ. ಆ್ಯಂಡ್ ಬರಲ್ಲ, ಬಾಯ್, ಲಾಟ್ಸ್ ಆಫ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟೊತ್ತವರೆಗೂ ನೋಡಿರೋದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕೋಕ್ಕೆ, ನಮ್ಮ ಮೇಲೆ ಪ್ರೀತಿ ತೋರಿಸೋದಕ್ಕೆ ಎಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್.